ವೆಲ್ಕಮ್ ಟು ಕಟ್ ಆ್ಯಂಡ್ ರೈಟ್ ರಿವ್ಯೂ ಪಾಯಿಂಟ್. ಹಾಯ್, ನಾನು ಸಂತೋಷ್. ಇವತ್ತು ನಮ್ಮ ಕಟ್ ಆ್ಯಂಡ್ ರೈಟ್ಗೆ ಒಬ್ಬರು ಅತಿಥಿ ಬಂದಿದ್ದಾರೆ. ಈ ಅತಿಥಿ ಸಾಧಾರಣದ ಅತಿಥಿ ಅಲ್ಲ ರೀ, ಇವರು ದೊಡ್ಡ ಮನೆ ಹುಡುಗ ಅತಿಥಿ ಅಂದರೆ ಅವ್ರಿಗೆ ನಾವೇನಾದ್ರು ಕೊಡಬೇಕಲ್ವಾ? ನಾವು ದೊಡ್ಡ ಮನೆಯವರು, ಕೊಡೋದಷ್ಟೇ ಗೊತ್ತು, ವಾಪಸ್ಸು ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ಸಾರಿ, ಗೊತ್ತಿರಲಿಲ್ಲ. ಸಿನಿಮಾದ ಕತೆ ಆ್ಯಸ್ ಯೂಶ್ವಲ್ ನಿಮ್ಮ ಜೀವನದಲ್ಲಿ ನಡೆಯುವಂಥ ಒಂದು ವಿಷಯನೇ. ತಂದೆನ ವಿಲ್ಲನ್ ಆಗಿ ನೋಡೋ ಮಗ ಏನೂ ತಪ್ಪು ಮಾಡಲಿಲ್ಲ ಅಂದರೂ ಮಗನಿಗೆ ಶಿಕ್ಷೆ ಕೊಡೋ ತಂದೆ ಟಾರ್ಚರ್ ತಡೆಯದೆ ಊರು ಬಿಟ್ಟು ಹೋಗೋ ಮಗ. ಆದರೆ ತಂದೆಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಮತ್ತೆ ಬಂದು ಜೊತೆಗೆ ನಿಂತು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಅಂಥ ಒಂದು ವಿಷಯ. ನಾನು ಇಲ್ಲದೆ ಇದ್ದಾಗ ದೊಡ್ಡ ಮನೆ ಮುಟ್ಟಿದ್ದಲ್ಲ, ನಾನು ಎಂಟ್ರಿ ಕೊಟ್ಟ ಮೇಲೆ ಮುಟ್ಟೋ ನೋಡ. ಓಕೆ ಸರ್, ಸಿನಿಮಾದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನಿಮ್ಮ ಡ್ಯಾನ್ಸ್, ಸ್ಟನ್ಸ್, ಆ್ಯಕ್ಟಿಂಗಲ್ಲಿ ಪವರ್ ಇನ್ನೂ ಕಡಿಮೆ ಆಗಿಲ್ಲ. ನಿಮ್ಮ ಇಂಟ್ರೊಡಕ್ಷನ್ ಸಾಂಗಲ್ಲಿ ತುಂಬಿರೋ ಜನನ ನೋಡ್ತಾ ಇದ್ದರೆ ನಿಮಗೆ ಅಂತ ಇಷ್ಟು ಫ್ಯಾನ್ ಫಾಲೋವರ್ಸ್ ಇರೋವಾಗ ಸರ್, ನೀವು ಕಮರ್ಷಿಯಲ್ ಎಲಿಮೆಂಟ್ಸ್ ಸಿನಿಮಾದ ಜೊತೆಗೆ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸಿನಿಮಾನ ಕೊಟ್ಟರೆ ಅಪ್ಪು ಸರ್, ನಿಮ್ಮ ಫ್ಯಾನ್ಸ್ ಸಹ ಅದನ್ನು ಫಾಲೋ ಮಾಡ್ತಾರೆ. ಎಸ್, ಇನ್ನು ಪವರ್ ಸ್ಟಾರ್ ತಂದೆಯಾಗಿ ಮಾಡಿರೋ ರೆಬಲ್ ಸ್ಟಾರ್ ಬಗ್ಗೆ ನಾನು ಹೇಳಲೇಬೇಕು ಅಂದರೆ, ನನ್ನ ಮಗನೇ, ನೀನು ಯಾವನಾದ್ರೆ ನನಗೇನೋ ನನ್ನ ಲೈಫಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನನ್ನ ಮಗನಿಗೂ ಪರಿಚಯ ಮಾಡ್ಕೊಂಡಿಲ್ಲ. ಸರಿ ಸರ್, ಊರಿಗೆ ಕಲಿಯುಗ ಕರ್ನಾಗಿರೋವಂಥ ರಾಜೀವಪ್ಪನೇ ನಮ್ಮ ಅಂಬಿ ಅಣ್ಣ. ಜನಕ್ಕೆ ಎಷ್ಟೇ ಒಳ್ಳೆಯದನ್ನು ಮಾಡಿದ್ರು ಯಾವುದೋ ಒಂದು ಸಮಯದಲ್ಲಿ ಜನ ಒಳ್ಳೇದು ಮಾಡಿದವ್ರನ್ನ ತಪ್ಪು ತಿಳ್ಕೊತಾರೆ. ಅಂಥ ಒಂದು ಸ್ಥಿತಿಗೆ ಸಿಲ್ಕೋ ರಾಜೀವಪ್ಪ ತನ್ನ ವಯಸ್ಸಿಗೆ ತಕ್ಕಂತೆ ತುಂಬ ಮೆಚ್ಯೂರ್ಡ್ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ದೊಡ್ಡ ಮನೆಯ ಹುಡುಗನ ತಂದೆ ಅನ್ನೋ ಫೀಲ್ ಕೊಟ್ಟಿದ್ದಾರೆ. ಫೈಟ್ ಸ್ವಲ್ಪ ಕಡಿಮೆ ಮಾಡ್ಬೋದಾಯಿತು. ಕ್ಯಾಕರ್ಸ್ ಹೋಗೋದು ಇದ್ದೀನಿ, ಜಾಡ್ಸ್ ಓದ್ದು ಇದ್ದೀನಿ, ಮುಂದೇನಾಗ್ಬೇಕು ಹೇಳು. ಹಾಗೆ ಸಿನಿಮಾದ ವಿಲ್ಲನ್ ಆಗಿ ಬರೋ ಅಂತ ಕೇಬಲ್ ಬಾಬುನೇ ರವಿಶಂಕರ್. ವಿಲ್ಲನ್ ಹೀರೋಗೆ ಏನೇ ಅಂದ್ರು ನಮ್ಮ ಕನ್ನಡದ ಆಡಿಯನ್ಸ್ ಅಷ್ಟು ಸುಲಭವಾಗಿ ಅದನ್ನ ಒಪ್ಪಲ್ಲ. ದೊಡ್ಡ ಮನೆ ರಾಜೀವ ದೇವರ ಗುರು ನೀನು. ಆದ್ರೆ ನೀವು ಒಂದು ಟ್ರೆಂಡ್ ಸೃಷ್ಟಿ ಮಾಡಿದಿರ. ನೀವು ಹೀರೋ ಬೈದ್ರೇನೆ ಜನ ನಿಮ್ಮನ್ನ ಇಷ್ಟಪಡೋದು. ಹೀರೋ ಪವರ್ಫುಲ್ ಆಗಿದ್ರೇನೆ ವಿಲನ್ಗೆ ಮರ್ಯಾದೆ. ನನ್ನ ಕ್ವಶನ್ಸ್ ಇಷ್ಟೇ. ಪವರ್ ಕೋಟೆಯಲ್ಲೂ ಆರುಮುಗಂ ಸೌಂಡ್ ವರ್ಕೌಟ್ ಆಗಿದೆ, ನಿಮ್ಮಿಂದ ಮಾತ್ರ ಇದು ಸಾಧ್ಯ. ಅದು ಹೆಂಗೆ ಅಂತ ಸ್ವಲ್ಪ ಹೇಳ್ತೀರಾ? ನಾನು ಹುಟ್ಟಿದೇಟಿಗೆ ನರ್ಸ್ಗೆ ಕಣ್ಣೊಡ್ದವನಮ್ಮ. ಲವ್ ಯು ಸರ್. ಸಿನಿಮಾದ ಹೀರೋ ಆಯ್ತು, ಹೀರೋ ತಂದೆ ಆಯ್ತು, ವಿಲ್ಲನ್ದು ಆಯ್ತು. ಹೀರೋಯಿನ್ ಬಗ್ಗೆ ಹೇಳಲೇಬೇಕಲ್ವಾ? ಈ ಸಿನಿಮಾದಲ್ಲಿ ಕ್ರಿಮಿನಲ್ ಲಾಯರ್ ಆಗಿ ಇರೋಂತ ಅವಿನಾಶ್ ಮಗಳೇ ಈ ನಿಶಾ ಅಲಿಯಾಸ್ ಉಷಾ ಆಗಿ ಬರುವಂತ ರಾಧಿಕಾ ಪಂಡಿತ್. ಸಿಗದೇ ಇರೋಳ್ನ ದೇವತೆ ಅನ್ಕೊಂಡು ಸಿಕ್ಕಿರೋಳ್ನ ದೆವ್ವ ಅನ್ಕೊಳ್ಳೋ ತಪ್ಪು. ಪಾಲಿ ಬಂದಿದ್ದ ಪಂಚಾಮೃತ ಸ್ವೀಕರಿಸ್ಬಿಡಿ. ಸಿನಿಮಾದ ಬಿಗಿನಿಂಗ್ ಅಲ್ಲಿ ರಾಧಿಕಾ ಪಂಡಿತ್ ಅವರ ಪಾತ್ರಕ್ಕೆ ಮುಖ್ಯತ್ವ ಕೊಟ್ಟು ಆಮೇಲೆ ಅವರನ್ನ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದನ್ನ ಆಡಿಯನ್ಸ್ಗೆ ಮರೆಯೋ ಥರ ಮಾಡಿದ್ದಾರೆ ಅನ್ಸುತ್ತೆ. ರಾಧಿಕಾ ಅವರೇ, ಇದು ಈ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ನ ಮಾತು. ಎಸ್, ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣರವರ ಕಂಪೋಸಿಂಗ್ ಬಗ್ಗೆ ಹೇಳಲೇಬೇಕು. ತ್ರಾಸಾಕೈತಿ, ಅಭಿಮಾನಿಗಳೇ ಸಾಂಗ್ ಇಂಪಾಗೈತಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸಲ್ಲೂ ಸ್ವಲ್ಪ ಗಮನ ಹರಿಸಿದ್ರೆ ಡಿ ಬೀಟ್ಸ್ ಅವರು ಸ್ವಲ್ಪ ಆಡಿಯನ್ಸ್ ಹಾರ್ಟ್ ಬೀಟ್ಸ್ನು ಮತ್ತೆ ಜಾಸ್ತಿ ಮಾಡ್ಬೋದು. ಸ್ವಲ್ಪ ಎಡುವುದ್ರೂ ಸ್ವತಃ ನಿಂತ್ಕೊಳ್ಳೋ ಶಕ್ತಿ ಇನ್ನೂ ನನಗಿದೆ. DOP ಸತ್ಯಾಗ್ರಹ ಅವರ ಕ್ಯಾಮ್ರಾ ಕಣ್ಣು ತುಂಬ ಶಾರ್ಪ್ ಅನ್ನೋದು ಇಂಟ್ರೊಡಕ್ಷನ್ ಸಾಂಗ್ನ ಕಲರ್ಫುಲ್ ಆಗಿ ತೋರಿಸಿರೋದ್ರಿಂದನೇ ಗೊತ್ತಾಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ನಟಿಸಿರೋ ಅಂಥ ಸುಮಲತಾ, ಭಾರತಿ, ಡಾರ್ಲಿಂಗ್ ಕೃಷ್ಣ, ಶ್ರೀನಿವಾಸ್ ಮೂರ್ತಿ, ರಂಗಾಯಣ ರಘು, ಚಿಕ್ಕಣ್ಣ ಇವರೆಲ್ಲ ದೊಡ್ಡ ಮನೆಯ ಗೃಹ ಪ್ರವೇಶದ ಆಹ್ವಾನಕ್ಕೆ ಮರ್ಯಾದೆ ಕೊಟ್ಟು ಬಂದೋಗಿದ್ದಾರೆ. ನಿಮ್ಮಪ್ಪನ ಗುಡ್ದ ಒಂದು ಡಿಚ್ಚಿ ಹಂಗೆ ಫೇಸ್ ಲ್ಯಾಪ್ಸ್ ಆಗ್ಬಿಡ್ಬೇಕು. ನಾವು ಸ್ಟ್ರೈಟ್ ಅವೇ ಟು ಕಮರ್ಷಿಯಲ್ ಮಾಸ್ ಡೈರೆಕ್ಟರ್ ಸಾರಿ ಸರ್, ಅಣ್ಣಾಬನ್ ಜಾಕಿ ಆದ ನಂತರ ಪುನೀತ್ ಅವ್ರ ಜೊತೆ ನೀವು ಮಾಡ್ತಿರೋ 3ನೇ ಸಿನಿಮಾ ಇದು. ಸರ್, ನಿಮ್ಮ ದುನಿಯಾದಲ್ಲಿ ಮಾಸ್ ಅಂತ ಸಬ್ಜೆಕ್ಟ್ನ ಮಾಡಿ ಇಟ್ಕೊಟ್ಟಿರೋ ನೀವು ಇವಾಗ ಈ ದೊಡ್ಡ ಮನೆ ಜವಾಬ್ದಾರಿನ ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡಿರೋದ್ರಿಂದ ಆ ಭಾರನ ದೊಡ್ಡ ಮನೆಯ ದೇವರಾದಂಥ ಅಭಿಮಾನಿಗಳೇ ಬಂದು ಸ್ವಲ್ಪ ಕಡಿಮೆ ಮಾಡಬೇಕು. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಈ ನಮ್ಮ ಸುದ್ದಿ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಮಸ್ತೆ. ಹಿಡ್ಕೊಂಡು ಹೇಳುವೆ ಅನ್ನದ ತೊತ್ತು, ಕನ್ನಡ ತಾಯಿಗೆ ನನ್ನ ಎತ್ತು, ದೊಡ್ಡೋರು ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿ